ಕುಟುಂಬಕ್ಕೆ ನಿಮ್ಮ ಸಾಂತ್ವನ? ಈಗ ಯಾರು ಈ ಒಂದು ಗಂಡನನ್ನು ಕಳ್ಕೊಂಡಿರ್ತಕ್ಕಂಥ ಹೆಣ್ಮಗಳು ಗರ್ಭಿಣಿ ಇದ್ದಾಳೆ, ಅವಳ ನೋವು ನನಗೆ ಅರ್ಥ ಆಗುತ್ತೆ. ಇದು ಆಗಬಾರ್ದಾಗಿತ್ತು, ಇದು ತುಂಬ ನೋವಿನ ಸಂಗತಿ. ಸೊ ಆಕೆಗೆ ನ್ಯಾಯ ಸಿಗಬೇಕು, ಆಕೆಗೆ ನ್ಯಾಯ ಸಿಗೋ ಹಾಗೆ ಆಗಬೇಕು, ಅಷ್ಟಂತೂ ನಾನು ಹೇಳೋದಕ್ಕೆ ಇದೇನು ಫಸ್ಟ್ ಕೇಸ್ ಅಲ್ಲ ಮೇಡಮ್, ಹಿಂದೆಯಿಂದಲೂ ಕೂಡ ನಡ್ಕೊಂಡು ಬಂದಿರೋದು. ಹಿಂದೆ ಅವರು ಪತ್ನಿ ಮೇಲೆ ಗಲಾಟೆ ಮಾಡಿ ಅದು ದರ್ಶನ್ ಮೇಲೆ ಚಾರ್ಜ್ ಶೀಟ್ ಮಾಡಬೇಕು ಅನ್ನೋ ಲೆವೆಲ್ಗೆ ಆಗ್ರಹಗಳು ಕೇಳಿಬಿಡ್ತಾರೆ. ಒಬ್ಬ ವ್ಯಕ್ತಿಯ ನಡವಳಿಕೆಗಳ ಬಗ್ಗೆ ಕಲಾವಿದೆಯಾಗಿ ನನ್ನ ಜೊತೆಯಲ್ಲಿದ್ದಾಗ ಅಥವಾ ನನ್ನ ಇಂಡಸ್ಟ್ರಿಗೆ ಆ್ಯಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಆ ರೀತಿಯ ಇದು ಕಾಣದೇ ಇರೋದ್ರಿಂದ ತೀರಾ ಕೌಟುಂಬಿಕ ವಿಚಾರಗಳಲ್ಲಿ ಅವನು ಸರಿ ಇಲ್ಲ ಅಂತ ಹೇಗೆ ನಾನು ಒಂದು ಜಡ್ಜ್ಮೆಂಟ್ ಕೊಡಲಿ? ಸ್ವಲ್ಪ ಕಷ್ಟ ಆಗ್ಬೋದೇನೋ ಇಂಥ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದು. ಯಾಕೆಂದರೆ ಹೆಂಡತಿ ಗಂಡ ಇವತ್ತು ಬೈದಾಡ್ತಾರೆ, ಮತ್ತು ನಾಳೆ ಒಂದಾಗ್ಬಿಟ್ಟಿರ್ತಾರೆ ಅಲ್ವಾ? ಅದರಿಂದ ಅದು ತೀರಾ ಖಾಸಗಿ ವಿಚಾರಗಳಾಗ್ಬಿಡುತ್ತೆ. ಅವ್ರ ತಂದೆ ಯಾವತ್ತೂ ಈ ಥರದ್ದು ಬರದೆ ಸಿನಿಮಾ ರಂಗದಲ್ಲಿ ಜೀವಿಸಿದ್ದಂಥವ್ರು. ಆಗಲೇ ನಿಮ್ಮ ಸಹೋದ್ಯೋಗಿ ಒಬ್ಬರು ಕೇಳಿದ್ರಲ್ಲ ಪ್ರಶ್ನೆ, ಎಥಿಕ್ಸ್ ಅಂತಕ್ಕಂಥದ್ದು, ಡಿಸಿಪ್ಲಿನ್ ಅಂತಕ್ಕಂಥದ್ದು ಹಿಂದಿನ ನಟರಲ್ಲಿತ್ತು, ಈ ನಟರಲ್ಲಿ ಯಾಕಿಲ್ಲ ಅನ್ನೋಂಥ ಪ್ರಶ್ನೆಗಳೆಲ್ಲ ಕೇಳಿದರು. ಸೊ ನಮಗೆ ನಾವೇ ಅಳವಡಿಸ್ಕೊಳ್ಳುವಂಥದ್ದಲ್ವ, ಅದು ಯಾರೂ ಅಳವಡಿಸ್ಕೊಡ್ಬೇಕಾಗಿಲ್ಲ, ನಮಗೆ ನಾವೇ ಅಳವಡಿಸ್ಕೊಳ್ಳುವಂಥ ವಿಚಾರಗಳು. ಥ್ಯಾಂಕ್ ಯು.